ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 2024ರಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಕನ್ನಡದ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದರೂ ಚೆನ್ನಾಗಿ ಮೊದಲೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಹತ್ತನೇ ಸಿನಿಮಾ ಇಬ್ಬನಿ ತಂಬಿದ ಇಳೆಯಲಿ. ಇದರ ಹೀರೋ ಅನಿರುದ್ಧ್. ಇದರ ಬಜೆಟ್ ಎಷ್ಟಪ್ಪ ಅಂದರೆ 3.5 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಎಷ್ಟು ಮಾಡಿದೆಯಪ್ಪ ಅಂದರೆ 6.8 ಕೋಟಿ. ಈ ಸಿನಿಮಾವನ್ನು ಸೂಪರ್ ಹಿಟ್ ಎಂದು ಘೋಷಿಸಲಾಗಿದೆ. ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿ. ಚಾನಲ್ ಮೊದಲು ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು 9ನೇ ಚಲನಚಿತ್ರ ಯಾವುದಪ್ಪ ಅಂದರೆ ಉಪಾಧ್ಯಕ್ಷ. ಇದರ ನಾಯಕ ಹೀರೋ ಯಾರಪ್ಪ ಅಂದರೆ ಚಿಕ್ಕಣ್ಣ. ಇದರ ಬಜೆಟು 4 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಎಷ್ಟು ಗಳಿಸಿದೆಪ್ಪ ಅಂದರೆ 10.1 ಕೋಟಿ. ಈ ಸಿನಿಮಾವನ್ನು ಸೂಪರ್ ಹಿಟ್ ಎಂದು ಘೋಷಿಸಲಾಗಿದೆ. ನೆಕ್ಸ್ಟ್ ಎಂಟನೇ ಸಿನಿಮಾ ಯುವ. ಇದರ ನಾಯಕ ನಟ ಯುವರಾಜ್ ಕುಮಾರ್. ಇದರ ಬಜೆಟು 10 ಕೋಟಿ. ಇದು ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 19.4 ಕೋಟಿಗಳನ್ನು ಗಳಿಸಿದೆ. ಇದನ್ನು ಹಿಟ್ ಎಂದು ಘೋಷಿಸಲಾಗಿದೆ. ಇನ್ನು ನೆಕ್ಸ್ಟ್ 7ನೇ ಸಿನಿಮಾ ಕೃಷ್ಣಂ ಪಯಾಣ ಸಖಿ. ನಾಯಕ ಗಣೇಶ್. ಇದರ ಬಜೆಟು 10 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 25.2 ಕೋಟಿ. ಈ ಸಿನಿಮಾವನ್ನು ಸೂಪರ್ ಹಿಟ್ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ದೊರಕುತ್ತವೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು 6ನೇ ಸಿನಿಮಾ ಮಾರ್ಟಿನ್. ನಾಯಕ ಹೀರೋ ಧ್ರುವ ಸರ್ಜಾ. ಇದರ ಬಜೆಟು 80 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 27.2 ಕೋಟಿ. ಈ ಸಿನಿಮಾವನ್ನು ಡಿಸಾಸ್ಟರ್ ಎಂದು ಘೋಷಿಸಲಾಗಿದೆ, ಅಂದರೆ ಆವ್ರೇಜ್ ಮೂವಿ ಇದಾಗಿದೆ. ನೆಕ್ಸ್ಟ್ 5ನೇ ಸಿನಿಮಾ ಭೈರತಿ ರಣಗಲ್. ನಾಯಕ ನಟ ಶಿವರಾಜ್ ಕುಮಾರ್. ಬಜೆಟು 20 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 27.3 ಕೋಟಿ. ಈ ಸಿನಿಮಾವನ್ನು ಹಿಟ್ ಎಂದು ಪರಿಗಣಿಸಲಾಗಿದೆ. ನೆಕ್ಸ್ಟ್ ಎಲ್ಲರೂ ವಿಡಿಯೋ ಕೊನೆಯವರು ನೋಡಿ. 4ನೇ ಸಿನಿಮಾ ಭೀಮಾ. ಇದರ ಬಜೆಟು 18 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 29.2 ಕೋಟಿ. ಈ ಸಿನಿಮಾವನ್ನು ಸೂಪರ್ ಹಿಟ್ ಎಂದು ಘೋಷಿಸಲಾಗಿದೆ. ನಾಯಕ ನಟ ದುನಿಯಾ ವಿಜಯ್. ನೆಕ್ಸ್ಟ್ 3ನೇ ಸಿನಿಮಾ ಭಗೀರ. ನಾಯಕ ನಟ ಶ್ರೀ ಮುರಳಿ. ಇದರ ಬಜೆಟು 20 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 29.5 ಕೋಟಿ. ಇದನ್ನು ಹಿಟ್ ಎಂದು ಪರಿಗಣಿಸಲಾಗಿದೆ. ನೆಕ್ಸ್ಟ್ 2ನೇ ಸಿನಿಮಾ UI. ಅಂದ್ರೆ ನಾಯಕ ನಟ ಉಪೇಂದ್ರ. ಇದರ ಬಜೆಟು 50 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 42.2 ಕೋಟಿ. ಇದು ಇನ್ನು ಥಿಯೇಟರ್ನಲ್ಲಿ ರನ್ನಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಸಿನಿಮಾ ಮೊದಲನೇ ಸಿನಿಮಾ ಮ್ಯಾಕ್ಸ್. ನಾಯಕ ನಟ ಕಿಚ್ಚ ಸುದೀಪ್. ಇದರ ಬಜೆಟು 50 ಕೋಟಿ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 60 ಕೋಟಿ. ಇದು ಕೂಡ ಚಿತ್ರರಂಗದಲ್ಲಿ ಇನ್ನೂ ಕೂಡ ನಡೆಯುತ್ತಿದೆ. ನಿಮಗೆ ಈ ಎಲ್ಲ ಚಿತ್ರಗಳಲ್ಲಿ ಯಾವ ಚಿತ್ರ ಇಷ್ಟವಾಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.